ಯಾವುದು ಈ ಅಂಬಾಹ ಅಂತ ಹೇಳಿದ್ನಲ್ಲ, ಅಥವಾ ಇವೇನು ಗಾಡ್ ಪಾರ್ಟಿಕಲ್ ಕರೆದಿದ್ದಾರೆ ಅದಕ್ಕಿಂತ ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಮೂಲ ಪ್ರಕೃತಿ ಅಲ್ಲಿದೆ. ಅಲ್ಲಿ ಮೂರನೇದು ಇನ್ನೊಂದು ಅಸ್ತಿತ್ವ ಇದೆ. ಮತ್ತು ವೇದಗಳಿರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈ ಮೂರೂ ಕೂಡ ಅನಾದಿ ಅನಂತ ಒಂದು ಇನ್ನೊಂದನ್ನು ಸೃಷ್ಟಿ ಮಾಡಿರೋದಲ್ಲ. ಎರಡು ಹಿಡಿದಿಟ್ಕೊಂಡಿರೋದು ಹೋತು, ಆದರೆ ಒಂದೊಂದಕ್ಕೂ ಬೇರೆ ಬೇರೆ ಉದ್ದೇಶ ಇದೆ. ಪರಮಾತ್ಮ ಶಕ್ತಿ ಹಿಡಿದಿಟ್ಕೊಂಡಿದೆ ಇದು ಬೀಳಬಾರ್ದು ಅಂತ, ಯಾವುದೋ ಜಡ ಜಗತ್ತು ಬೀಳಬಾರ್ದು ಅಂತ. ಆದರೆ ಈ ಜೀವಾತ್ಮ ಅನ್ನುವಂಥದ್ದು ಇದನ್ನು ಹಿಡಿದಿಟ್ಕೊಂಡಿದೆ. ಯಾಕೆಂದರೆ ಅದೇ ನಾಸ್ತಿ ಸೂಕ್ತಿಯಲ್ಲಿ ಇನ್ನೊಂದು ಎರಡು ವಿಚಾರ ಇದೆ. ಅದನ್ನು ಹೇಳಿದಾಗ ಈ ವಿಷಯ ಒಂದು ಹಂತಕ್ಕೆ ಪೂರ್ತಿ ಆಗುತ್ತೆ. ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಹೇಳಿದ ತಕ್ಷಣ, ಈ ತರಹದ ಒಂದು ಜಗತ್ತಿನ ರಚನೆ ಯಾಕೆ ಬೇಕಿತ್ತು ಅಂತ. ಇದು ಅಷ್ಟೇ, ಇನ್ನು ದೇವಕಣದ ಲೆವೆಲಲ್ಲಿ ಇದೆ ಆಧುನಿಕ ವಿಜ್ಞಾನ. ದೇವಕಣದ ಮೂಲಕ್ಕೆ ಬಂದು ಅಂಬಾಹವರೆಗೆ ಬಂದು ಅದರಿಂದ ರಚನೆ ಮಾಡಿದ್ಯಾರು ಅನ್ನೋದಕ್ಕೆ ಪ್ರಶ್ನೆ ಬಂದು ಅದರ ಗುಣಲಕ್ಷಣ ಸ್ವಭಾವನೆ ಹೇಳೋದ್ರ ಜೊತೆಗೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೂ ವೇದ ಉತ್ತರ ಹೇಳಿದೆ. ಯಾಕೆ ಅಂತಂದರೆ ಈ ಜೀವಾತ್ಮರು ಅಂತ ಇನ್ನೊಂದಿದೆ. ಈ ಎರಡು ಅಸ್ತಿತ್ವ ಹೇಳಿದೆ, ಒಂದು ಜಡ ಯಾವುದು ಈ ಅಂಬಾಹ ಅಂತ ಹೇಳಿದ್ನಲ್ಲ, ಅಥವಾ ಇವೇನು ಗಾಡ್ ಪಾರ್ಟಿಕಲ್ ಕರೆದಿದ್ದಾರೆ ಅದಕ್ಕಿಂತ ಇನ್ನೂ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಮೂಲ ಪ್ರಕೃತಿ ಅಲ್ಲಿದೆ. ಅಲ್ಲಿ ಮೂರನೇದು ಇನ್ನೊಂದು ಅಸ್ತಿತ್ವ ಇದೆ, ಅದ್ಯಾವುದರೆ ಜೀವಾತ್ಮರು ಅಂತ ಹೇಳಿ. ಈ ಜೀವಾತ್ಮರು ಅಂತಕ್ಕಂಥದ್ದಕ್ಕೆ ಚೇತನ ಇದೆ, ಶಕ್ತಿ ಇದೆ, ಜ್ಞಾನ ಇದೆ, ಆಕಾರವೂ ಇದೆ, ನಿರಾಕಾರ ಅಲ್ಲ, ಆಕಾರ ಇದೆ, ಸ್ವತಃ ಜ್ಞಾನ ಪ್ರಯತ್ನ ಕೂಡ ಇದೆ. ಆದರೆ ಇದರ ಶಕ್ತಿ ಸೀಮಿತ, ಇದರ ಜ್ಞಾನ ಸೀಮಿತ. ಹೀಗಿರುವಂಥದ್ದು ಇನ್ನೊಂದು ಅಸ್ತಿತ್ವ, ಅದಕ್ಕೆ ಜೀವಾತ್ಮ ಅಥವಾ ಆತ್ಮ ಅಂತ ಕರಿತೀವಿ. ಈಗಲಿಂದು ಮೂರು ಅಸ್ತಿತ್ವ ಆಯಿತು, ಒಂದು ಆತ್ಮ, ಒಂದು ಪರಮಾತ್ಮ, ಒಂದು ಜಡ. ಮತ್ತು ವೇದಗಳಿರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಈ ಮೂರೂ ಕೂಡ ಅನಾದಿ ಅನಂತ ಒಂದು ಇನ್ನೊಂದನ್ನು ಸೃಷ್ಟಿ ಮಾಡಿರೋದಲ್ಲ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ಯೋ ಅಭಿಚಾಕಶೀತಿ ಅಂತ ವೇದಮಂತ್ರ. ಎರಡು ಚೇತನಗಳು, ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ ಅಂತ ಕರೆಯೋಣ. ಇನ್ನೊಂದು ಜಡ. ಈ ಜಡವಾಗಿರ್ತಕ್ಕಂಥದ್ದು ಅದೇ ಈ ಅಂಬಾಹದಿಂದ ಬಂದಿರತಕ್ಕಂತಹ ಪಂಚಭೂತಗಳು, ಜಗತ್ತದು ಜಡ. ಇದನ್ನು ಇವೆರಡೂ ಕೂಡ ಹಿಡಿದಿಟ್ಕೊಂಡಿವೆ ಅಂತ. ಈ ಎರಡು ಚೇತನಗಳಿದೆ, ಎರಡು ಚೇತನಗಳು ಹಿಡಿದಿಟ್ಕೊಂಡಿವೆ. ಹಿಡಿದಿಟ್ಕೊಳ್ಳೋದ್ರಲ್ಲಿ ಒಂದೊಂದು ಎರಡು ಹಿಡಿದಿಟ್ಕೊಂಡಿರೋದು ಹೋತು, ಆದರೆ ಒಂದೊಂದಕ್ಕೂ ಬೇರೆ ಬೇರೆ ಉದ್ದೇಶ ಇದೆ. ಪರಮಾತ್ಮ ಶಕ್ತಿ ಹಿಡಿದಿಟ್ಕೊಂಡಿದೆ ಇದು ಬೀಳಬಾರ್ದು ಅಂತ, ಯಾವುದೋ ಜಡ ಜಗತ್ತು ಬೀಳಬಾರ್ದು ಅಂತ. ಆದರೆ ಈ ಜೀವಾತ್ಮ ಅನ್ನುವಂಥದ್ದು ಇದನ್ನು ಹಿಡಿದಿಟ್ಕೊಂಡಿದೆ. ಯಾಕೆ ಅಂದರೆ ನಾನೆಲ್ಲಿ ಬಿದ್ದು ಹೋಗ್ತೀನೋ ಹಿಡ್ಕೊಳ್ಳದೇ ಇದ್ರೆ ಅಂತ. ಅಂದರೆ ಇದಕ್ಕೆ ಈ ತಾಯಿ ಮಗು ಉದಾಹರಣೆ ತಗೊಂಡು ಚೆನ್ನಾಗಿ ಅರ್ಥ ಆಗುತ್ತೆ. ಮಗು ತಾಯಿ ನಪ್ಕೊಂಡಿರುತ್ತೆ, ತಾಯಿ ಮಗು ನಪ್ಕೊಂಡಿರುತ್ತೆ, ಆದರೆ ಎರಡಕ್ಕೂ ಉದ್ದೇಶ ಬೇರೆ. ತಾಯಿ ಮಗುನ ಯಾಕೆ ಅಪ್ಪ ಹಿಡ್ಕೊಂಡಿದ್ದಾರೆ, ಬಿಟ್ಟರೆ ಮಗು ಬಿದ್ದು ಹೋಗುತ್ತೆ. ಹಾಗೆ ಮಗು ತಾಯಿ ನಪ್ಕೊಂಡಿದೆ, ಯಾಕೆಂದ್ರೆ ಬಿಟ್ಟರೆ ನಾನೆಲ್ಲಿ ಬಿದ್ದು ಹೋಗ್ತೀನೋ ಅಂತ. ಈ ರೀತಿಯಾಗಿ ಎರಡೂ ಕೂಡ ಈ ಒಂದು ಜಡ ಜಗತ್ತನ್ನ ತಬ್ಬು ಹಿಡ್ಕೊಂಡಿದೆ. ಅದರಲ್ಲಿ ಜೀವಾತ್ಮ ಅಂತಕ್ಕಂಥ ಕ್ರಿಯೆ, ಪ್ರತಿಕ್ರಿಯೆ, ಕರ್ಮ ಫಲ ಈ ಚಕ್ರದಲ್ಲಿ ಸುತ್ತಾ ಇದ್ದರೆ, ಆ ಇನ್ನೊಂದು ಚೇತನದ ಯಾವ ಪರಮಾತ್ಮ ಅನ್ನೋದು ಅದು ಸಾಕ್ಷೀಭೂತವಾಗಿರುತ್ತೆ, ಯಾವುದರೊಳಗೂ ಇನ್ವಾಲ್ವ್ ಆಗೋದಿಲ್ಲ. ಅನಶ್ನನ್ಯೋ ಅಭಿಚಾಕಶಿತಿ, ಕೇವಲ ನೋಡ್ತಕ್ಕಂಥದ್ದು ಅಷ್ಟೇ. ಹೀಗೆ ಈ ಮಂತ್ರದ ವಿವರಣೆ ಕೊಡುತ್ತೆ. ಅಲ್ಲಿಗೇನಾಯಿತು, ಈ ಭೌತಿಕ ಜಗತ್ತಿನ ಮೂಲ ಯಾವುದು ಅಂತ ಹೇಳಿದ್ದಾಯಿತು, ಅದು ಪರಿವರ್ತನೆ ಆಗೋದಕ್ಕೆ ಕಾರಣ ಯಾವುದು ಅಂತಾಯಿತು, ಯಾಕೆ ಪರಿವರ್ತನೆ ಮಾಡಿತು ಅದನ್ನು ಹೇಳಿದಾಯಿತು. ಜೀವಾತ್ಮರ ಸಲುವಾಗಿ ಈ ಒಂದು ಪ್ರಕೃತಿಯ ನಿರ್ಮಾಣದ ಇದು ಕಾರ್ಯಕ್ಷೇತ್ರ. ಇದರಲ್ಲಿ ಶರೀರವನ್ನು ಪಡೆಯೋದು, ಹುಟ್ಟು ಸಾಂಗ್ ಚಕ್ರದಲ್ಲಿರ್ತಕ್ಕಂಥದ್ದೇನಿದೆ ಇದು ಸಾಧನವನ್ನು ಪಡೆಯೋದಕ್ಕೆ. ಒಂದು ಸಾಧನಾ ಕ್ಷೇತ್ರ, ಇನ್ನೊಂದು ಸಾಧನ. ಈ ಸಾಧನವನ್ನು ಬಳಸಿಕೊಂಡು ಜೀವಾತ್ಮನು ಸಾಧನೆಯನ್ನು ಮಾಡಿ ತನ್ನ ಉನ್ನತಿಯನ್ನು ಮಾಡಿಕೊಳ್ಬೇಕು. ತನ್ನ ಉನ್ನತಿ ಅಂತಂದ್ರೇನು, ಆತ್ಮನ ಶುದ್ಧತೆ, ಶಕ್ತಿಗಳನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು. ಆತ್ಮನ ಉನ್ನತಿ ಮತ್ತು ಶಕ್ತಿಯನ್ನು ಹೆಚ್ಚಿಸ್ಕೊಂಡಾಗ ಲಾಭ ಏನು ಅಂತಂದರೆ ಆತ್ಮನಿಗೆ ಆನಂದದ ಅನುಭವ ಆಗುತ್ತೆ. ನಾವೆಲ್ಲ ಹುಡುಕ್ತಿರೋದು ಯಾತಕ್ಕೆ, ನಾವೆಲ್ಲ ಒದ್ದಾಡ್ತಿರೋದು ಯಾತಕ್ಕೆ? ಇದೇ ಆನಂದಕ್ಕೆ ತಾನೆ. ನಮಗೆ ಬೇಕು ಅಂದರೂ ಬೇಡ ಅಂದರೂ ಒಪ್ಪದಿದ್ರು ನಾವೆಲ್ಲ ಒದ್ದಾಡ್ತಿರೋದು ಆನಂದ, ಸಂತೋಷ, ತೃಪ್ತಿಗೋಸ್ಕರ, ಶಾಂತಿಗೋಸ್ಕರ. ಕ್ಷೇತ್ರ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ವಸ್ತು ಇದೆ, ಅದು ಅಂಬಾಹ. ಅದು ಇವತ್ತಿನ ದೇವಕಣಕ್ಕಿಂತ ಎಷ್ಟೋ ಪಟ್ಟು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಹೀಗೆ ವೇದಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನ ಇದೆ. ಮತ್ತು ವೇದಗಳಲ್ಲಿ ಇರತಕ್ಕಂಥ ವಿಜ್ಞಾನವನ್ನೇ ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ಬಹುಶಃ ಇವತ್ತೇನು ಆಧುನಿಕ ವಿಜ್ಞಾನ ಸಾಧನೆಯನ್ನು ಸಾಧಿಸಿದೆ ಅದಕ್ಕಿಂತ ಹೆಚ್ಚಿನ ವಿಚಾರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಈ ವಿಜ್ಞಾನ ವೇದಗಳಲ್ಲಿದೆ ಅನ್ನೋ ದೃಷ್ಟಿಕೋನದಿಂದ ನಾನು ನೋಡಬೇಕೇ ಹೊರತು ಅದೇನೋ ಮಂತ್ರ ಏನೋ ಹೇಳ್ತಾರೆ ಮಣಮಣ ಅಂತ ಅನ್ನೋ ಭಾವನೆಯೊಳಗೆ ನಾವು ನೋಡೋದಾಗೋದಿಲ್ಲ. ಅದಕ್ಕೊಂದು ವೈಜ್ಞಾನಿಕ ಮನೋಭಾವ ಬೇಕು, ಸಂಶೋಧನಾ ಮನೋಭಾವ ಬೇಕು.
ವೇದ ಎಲ್ಲೂ ಕೂಡ ನಾ ಹೇಳ್ತೇನೆ ನಂಬು, ನಾ ಹೇಳ್ತೇನೆ ತಗೋ, ನಂದೇ ಸರಿ, ಈ ಥರದ ಧೋರಣೆ ಇಲ್ಲ. ವಿಚಾರ ಹೇಳುತ್ತೆ, ಅದನ್ನು ನೀನೊಂದ್ಸಲ ಆವಿಷ್ಕಾರ ಮಾಡು, ನೀನೊಂದ್ಸಲ ಡಿಸ್ಕವರ್ ಮಾಡಿದ್ರೆ ಹೌದಪ್ಪ ಇದ್ರಲ್ಲಿ ಸತ್ಯ ಇದೆ ಅಂತ ಕಂಡು ಬಂದರೆ ಅದನ್ನು ಬಳಸ್ಕೊಂಡು ಜೀವನವನ್ನು ಸುಧಾರಿಸ್ಕೊ. ಸೊ ಈ ಹಿನ್ನೆಲೆಯಲ್ಲಿ ನಾವು ಸಂಶೋಧನೆ ಮಾಡ್ತಾ ಹೋದಾಗ ಇವತ್ತು ದೇವಕಣದ ವಿಚಾರ ನಮಗೇನು ಸಿಕ್ಕಿದೆ, ಅದಕ್ಕಿಂತ ಇನ್ನೂ ಹೆಚ್ಚಿನ ವಿಚಾರ ಸಿಕ್ಕುತ್ತೆ, ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುತ್ತೆ. ಇದು ಆ ನಾಸದೀಯ ಸೂಕ್ತದಲ್ಲಿ ಹೇಳ್ತಕ್ಕಂಥ ವಿಚಾರ. ಅಲ್ಲಿ ಅದೇ ನಾಸದೀಯ ಸೂಕ್ತದಲ್ಲಿ ಇನ್ನೊಂದು 2 ವಿಚಾರ ಇದೆ. ಅದನ್ನು ಹೇಳಿದಾಗ ಈ ವಿಷಯ ಒಂದು ಹಂತಕ್ಕೆ ಪೂರ್ತಿಯಾಗುತ್ತೆ. ನ ಮೃತ್ಯುರಾಸೀದ್ ಅಮೃತಂ ನ ತರ್ಹಿ ನ ರಾತ್ರಿಯ ಅಹ್ನ ಆಸೀತ್ ಪ್ರಕೇತಃ ಅಂತ ಒಂದು ಹೇಳುತ್ತೆ. ಇಲ್ಲಿ ನನಗೆ ಮುಖ್ಯವಾಗಿ ಬೇಕಾಗಿರೋದು ಅಲ್ಲಿ ಹುಟ್ಟು ಇರಲಿಲ್ಲ, ಸಾವು ಇರಲಿಲ್ಲ. ಯಾವಾಗ? ಪಂಚಭೂತಗಳ ಹಿಂದಿನ ಸ್ಥಿತಿ, ಅಂಬಹ ಎನ್ನುವ ಸ್ಥಿತಿಯಲ್ಲಿ. ಮತ್ತು ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಅಲ್ಲಿ ನ ಆಸೀತ್ ಪ್ರಕೇತಃ ಅಂತ. ಪ್ರಕೇತಃ ಅಂದರೆ ಚಿಹ್ನೆ ಅಂತ, ಗುರುತುಗಳು, ಲಕ್ಷಣಗಳು ಅಂತ. ಪ್ರತ್ಯೇಕವಾಗಿರ್ತಕ್ಕಂಥ ಯಾವ ಲಕ್ಷಣಗಳು ಹಾಗೆ ಇರಲಿಲ್ಲ. ಈ ತರಹದ ಯಾವುದೇ ಒಂದು ವಿಂಗಡಣೆಗಳು, ವಿಶಿಷ್ಟವಾದಂಥ ಲಕ್ಷಣಗಳು ಆಗ ಅಂದರೆ ಪಂಚಭೂತಗಳು ಹಿಂದಿನ ಸ್ಥಿತಿಯಲ್ಲಿ ನ ಆಸೀತ್ ಇರಲಿಲ್ಲ. ಹಾಗೇನೇನೆ ಇನ್ನೊಂದು ಹೇಳುತ್ತೆ, ತಮಸ ಗೂಢಮಗ್ರೆ ಅಪ್ರಕೇತಂ ಅಂತ. ಅದೇ ನಾಸ್ತಿ ಸೂಕ್ತದಲ್ಲೇನೆ. ಅಂದರೆ ಇದೆಲ್ಲವೂ ಕೂಡ ಒಂಥರ ಕತ್ತಲೆ, ಅಂದರೆ ಯಾವುದೇ ಸ್ಪಷ್ಟವಾಗಿ ಏನೂ ಇಲ್ಲದೆ ಇರತಕ್ಕಂಥ ನಿಗೂಢವಾಗಿರ್ತಕ್ಕಂಥ ರೀತಿಯಲ್ಲಿತ್ತು. ಮತ್ತು ಇಲ್ಲಿ ಯಾವುದೇ ಥರದ ಚಿಹ್ನೆಗಳಿರಲಿಲ್ಲ. ಆ ಚಿಹ್ನೆಗಳನ್ನು ಕೊಡೋದರಿಂದ ಸೃಷ್ಟಿ ಪ್ರಾರಂಭ. ಅಂದರೆ ಇದರಲ್ಲಿ ಈ ಗುಣ ಇದೆ, ಇದರಲ್ಲಿ ಈ ಗುಣ ಇದೆ, ಇದರಲ್ಲಿ ಈ ಗುಣ ಇರಲಿ ಅಂತ ಹೇಳಿ ಮಾಡಿದಾಗ ನಮಗೆ 5 ಭೂತಗಳು ಬರುತ್ತೆ, ಅಲ್ಲಿಂದ ಮುಂದಕ್ಕೆಲ್ಲ ಬರುತ್ತೆ ನಮಗೆ. ಇದು ಸೃಷ್ಟಿ ಅಂತ ಕರಿಬೇಕಾರೆ. ಸೃಷ್ಟಿ ಅಂತ ಕರೆಯುವ ಅಂಬಹ ಸೃಷ್ಟಿ ಅಲ್ಲ, ಅಂಬಹ ಇಂದ ಮುಂದಕ್ಕೆ ಏನಿದೆ ಇದೆಲ್ಲ ಸೃಷ್ಟಿ ಏನೋ ಲೆಕ್ಕಕ್ಕೆ ಬರುತ್ತೆ. ಇಲ್ಲಿ ಇದೆಲ್ಲವನ್ನು ಕೂಡ ಬಹಳ ವೈಜ್ಞಾನಿಕವಾಗಿ ತಿಳಿಸ್ಕೊಡುತ್ತೆ. ಆ ಒಂದು ನಾಸದೀಯ ಸೂಕ್ತದ ಅಧ್ಯಯನವನ್ನು ಆಳವಾಗಿ ಮಾಡಿದಾಗ ಈ ದೇವಕಣ ಅಂತ ಇವ್ರು ಏನು ಮಾಡಿದ್ದಾರೆ, ಇದು ತಪ್ಪು ಅಂತ ಅರ್ಥ ಅಲ್ಲ ನಾನು ಹೇಳ್ತಾ ಇರೋದು, ಆದರೆ ಇನ್ನೂ ಸಾಧನೆ ಮಾಡೋದು ಬೇಕಾದಷ್ಟಿದೆ. ವೇದಗಳಲ್ಲಿ ಅಲ್ಲಿವರೆಗೂ ಕೂಡ ದರ್ಶನವಾಗಿದೆ ಅನ್ನೋ ವಿಚಾರ ಇದೆ. ಅಂದ್ರೆ ಅವರಿಗಿಂತ ನಾವು ಇನ್ನೂ ಬಹಳಷ್ಟು ಹೆಜ್ಜೆ ಮುಂದೆ ಇದ್ದೀವಿ ಅನ್ನೋದು ತುಂಬಾ ಸ್ಪಷ್ಟವಾಗಿ ಗೋಚರ. ಅದನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಾವು ಸಂಶೋಧನೆ ಮತ್ತು ಆ ನಿಟ್ಟಿನಲ್ಲಿ ನಾವು ಆವಿಷ್ಕಾರಗಳನ್ನ ಮಾಡ್ತಾ ಹೋದರೆ ಇನ್ನೂ ಹೆಚ್ಚಿನ ವಿಚಾರಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ.